ದೇವರು ಅಂದರೆ ಯಾರು? ದೇಹವಿಲ್ಲದವನು, ವರ್ಣವಿಲ್ಲದವನು, ರೂಪವಿಲ್ಲದವನೇ ದೇವರು ಎಂದು ನಾವು ಪೂಜೆ ಮಾಡುತ್ತೇವೆ. ಆದರೆ ದೇವರಿಗೆ ಆಯಾ ಬಣ್ಣ, ರೂಪ, ವರ್ಣ ಎಲ್ಲವನ್ನು ಕೊಟ್ಟು ನಾವು ಪೂಜೆ ಮಾಡುವುದು ಮತ್ತೊಂದು ಕಡೆಯಾಗುತ್ತದೆ. ಮನೋಜ್ಞವಾಗಿ, ವೈಜ್ಞಾನಿಕವಾಗಿ ದೇವರನ್ನು ನಾವು ಅನುಭವಿಸುತ್ತಾ ಪೂಜೆ ಮಾಡುತ್ತೇವೆ. ಆದರೆ ಇಲ್ಲಿ ನಡೆದಾಡುವ ದೇವತೆ ಒಬ್ಬಳಿದ್ದಾಳೆ. ಆ ದೇವತೆಯೇ ಭಿಕ್ಷುಕಿ. ಕೊಳಕು ಬಟ್ಟೆಯ ಮಾನಸಿಕ ಅಸ್ವಸ್ಥತೆಯಂತೆ ಕಾಣುವ ಈ ಮಹಿಳೆಯನ್ನು ನೋಡಲು ದೇಶ ವಿದೇಶದಿಂದ ಭಕ್ತರು ಬರುತ್ತಿದ್ದಾರೆ. ಅಂದಹಾಗೆ ಈ ಮಹಿಳೆ ಯಾರು? ಈ ಮಹಿಳೆಯಿಂದ ಜನರಿಗೆ ಯಾವ ರೀತಿ ಉಪಯೋಗವಾಗುತ್ತಿದೆ? ಯಾಕೆ ಇಷ್ಟೊಂದು ಜನ ಈ ಮಹಿಳೆ ಹಿಂದೆ ಬಿದ್ದಿದ್ದಾರೆ? ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ವಿಡಿಯೋನ ನೋಡಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾನಸಿಕ ಅಸ್ವಸ್ಥರು ಅವರಿಗಿಷ್ಟ ಬಂದ ಹಾಗೆ ಇರುತ್ತಾರೆ. ಪ್ರಪಂಚವೂ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲದೆಯೇ ನಡೆಯುತ್ತಿರುವುದು ಗೊತ್ತಿರುವುದಿಲ್ಲ. ತಾವು ಹಾಕಿಕೊಂಡಿರುವ ಬಟ್ಟೆಯ ಬಗ್ಗೆ ಮೊದಲೇ ಜ್ಞಾನ ಇರುವುದಿಲ್ಲ. ಅಂತಹ ಮಹಿಳೆ ಇಲ್ಲೊಬ್ಬರು ಇದ್ದಾರೆ. ಈ ಮಹಿಳೆ ಕುಡಿದು ಬಿಟ್ಟ ಟೀ, ಜ್ಯೂಸು ಭಕ್ತರಿಗೆ ಅದೇ ತೀರ್ಥ. ಈ ಮಹಿಳೆ ಹಿಂದೆ ಹೋದರೆ ಅದು ಶುಭ ಶಕುನ. ಜನರ ಮುಖವನ್ನು ನೋಡಿ ಈ ಮಹಿಳೆ ಮುಖ ಮುಚ್ಚಿಕೊಂಡರೆ ಅದೇ ಅಪಶಕುನ. ಹೀಗೆ ನಾನಾ ನಂಬಿಕೆಗಳನ್ನು ಇಟ್ಟುಕೊಂಡು ದೇಶ ವಿದೇಶದಿಂದ ಭಕ್ತರು ನಂಬುತ್ತಿದ್ದಾರೆ. ಅಂದಹಾಗೆ ಈ ಮಹಿಳೆ ಕಳೆದ 18 ವರ್ಷಗಳಿಂದ ತಮಿಳುನಾಡಿನ ತಿರುವಣಮಲೈ ಬೆಟ್ಟವನ್ನು ಸುತ್ತುತ್ತಿದ್ದಾರೆ. ತಿರುವಣಮಲೈ ಸುತ್ತಮುತ್ತ ಟೋಪಿ ಅಮ್ಮ ಎಂದೇ ಪರಿಚಿತ. ಯಾವಾಗಲೂ ಟೋಪಿ ಧರಿಸಿ ಸುಮಾರು 14 ಕಿಲೋಮೀಟರ್ ಇರುವ ಈ ಬೆಟ್ಟವನ್ನು ಸುತ್ತುತ್ತಲೇ ಇರುತ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವರ ಹಿಂದೆಯೇ ಸಾಗಲು ಜನರ ದಂಡೇ ಇರುತ್ತದೆ. ಈ ಅಮ್ಮ ಹೋದ ಕಡೆಗೆ ಜನರು ಊಟ ಕೊಡುತ್ತಾರೆ. ಅವರು ಕೊಟ್ಟ ಆಹಾರವನ್ನು ಸ್ವಲ್ಪ ಬಿಸಾಡುತ್ತಾರೆ. ಅವರು ಬಿಸಾಡಿದ ಆಹಾರವನ್ನು ಜನರಿಗೆ ಹಂಚಲೆಂದೇ ಓರ್ವ ವಿದೇಶಿಗನಿದ್ದಾನೆ. ಆ ವಿದೇಶಿಗ ಅಲ್ಲಿನ ಭಕ್ತರಿಗೆ ತೀರ್ಥ ಪ್ರಸಾದ ನೀಡುತ್ತಾನೆ. ಕಳೆದ 18 ವರ್ಷದಿಂದ ಮಾನಸಿಕ ಅಸ್ವಸ್ಥತೆಯಂತೆ ಕಾಣುವ ಈ ಮಹಿಳೆ ಹೆಸರು ಪಳನಿಯಮ್ಮ. ತಮಿಳುನಾಡಿನ ಧರ್ಮಪುರಿ ಮೂಲದ ಈ ಮಹಿಳೆ ಕಷ್ಟದಿಂದಲೇ ನೊಂದು ಬೆಂದಿದ್ದಾಳೆ. ಮದುವೆಯಾಗಿ ಕೆಲ ತಿಂಗಳಲ್ಲೇ ಗಂಡ ಪಳನಿಯಮ್ಮನನ್ನು ಬಿಟ್ಟು ಪರಾರಿಯಾಗಿದ್ದ. ಅನೇಕ ವರ್ಷಗಳ ಬಳಿಕ ತಿರುವಣಮಲೈನಲ್ಲಿ ಈ ಮಹಿಳೆ ನಡೆದಾಡುವ ದೇವರು ಎಂದು ಜಾಲತಾಣಗಳಲ್ಲಿ ವೈರಲ್ ಆದ ಮೇಲೆ ತಾನು ಹೆತ್ತ ಮಗಳಿಗೆ ಮಾಹಿತಿ ಸಿಕ್ಕಿದೆ. ಹೆತ್ತ ತಾಯಿಯನ್ನು ಮನೆಗೆ ವಾಪಸ್ ಕರೆತರಲು ಹೋದಾಗ ಪಳನಿಯಮ್ಮ ಬರುವ ವಾತಾವರಣದಲ್ಲಿ ಇರಲಿಲ್ಲ. ಬೆಳೆದು ದೊಡ್ಡವಳಾಗಿ ಒಂದು ಮಗುವಿನ ತಾಯಿಯಾಗಿರುವ ತನ್ನ ಮಗಳನ್ನು ಅರಿಯುವ ಸ್ಥಿತಿಯಲ್ಲಿ ಪಳನಿಯಮ್ಮ ಇರಲಿಲ್ಲ. ಇದಾದ ಕೆಲ ದಿನಗಳಲ್ಲಿ ಪಳನಿಯಮ್ಮನವರ ಮಗಳನ್ನು ಕೆಲ ಪ್ರಭಾವಿಗಳು ಭೇಟಿಯಾಗಿದ್ದಾರೆ. ನಿಮ್ಮ ತಾಯಿ ಸಾವನ್ನಪ್ಪಿದ ನಂತರ ಅವರನ್ನು ಸಮಾಧಿ ಮಾಡಿ ಮಂಟಪ ಕಟ್ಟಿಸಲು ಪತ್ರದಲ್ಲಿ ಸಹಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡುವುದಾಗಿ ಹೇಳಿದ್ದಾರೆ. ಇದಕ್ಕೆ ಒಪ್ಪಲೇಬೇಕು ಎಂದು ಬೆದರಿಕೆಯನ್ನು ಹಾಕಿದ್ದಾಗಿಯೂ ಮಗಳು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಮಾನಸಿಕ ಅಸ್ವಸ್ಥತೆಯನ್ನು ದೇವರು ಎಂದು ಜನರು ನಂಬುತ್ತಿದ್ದಾರಂತೆ. ಅದನ್ನು ಬೆಳೆಸಿಕೊಂಡು ಬಿಸ್ನೆಸ್ ಮಾಡಲು ಹೊರಟಿರುವುದನ್ನು ನಿಜಕ್ಕೂ ತಲೆ ತಗ್ಗಿಸುವ ಸಂಗತಿಯಾಗಿರುತ್ತದೆ. ಇಂತಹ ಅನೇಕ ದುರ್ಘಟನೆಗಳು ನಮ್ಮ ದೇಶದಲ್ಲಿ ನಡೆಯುತ್ತಲೇ ಇದೆ. ಯಾವುದೇ ಒಂದು ಮನೋದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಬುದ್ಧಿವಂತರು ಬೆಳೆಯುತ್ತಲೇ ಇರುತ್ತಾರೆ. ಅಂಥವರಿಗೆ ನಿಮ್ಮ ಯಾವುದೇ ಒಂದು ವೀಕ್ನೆಸ್ಗಳನ್ನು ಬಿಟ್ಟುಕೊಡಲೇಬಾರದು. ಎಚ್ಚರಿಕೆಯಿಂದ ಕಾಲಿಡಬೇಕಾಗುತ್ತದೆ. ಸೂಕ್ಷ್ಮ ಹೃದಯದವರು, ಸೂಕ್ಷ್ಮ ಮನಸ್ಸಿನವರು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಹೊಸಬರೊಂದಿಗೆ ಅಥವಾ ಹೊಸದಾಗಿ ಪರಿಚಯ ಆಗುತ್ತಿರುವವರೊಂದಿಗೆ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ಒಂದು ಸ್ಥಿತಿಯನ್ನು ಬಂಡವಾಳ ಮಾಡಿಕೊಳ್ಳಲು ಬಿಡಬೇಡಿ. ಇಂತಹ ಪರಿಸ್ಥಿತಿಗೆ ನೀವು ಬಂದಿದ್ದು ಯಾವುದಾದರೂ ಚಿಂತೆಗೀಡಾಗಿದ್ದರೆ ಯಾವುದಕ್ಕೂ ಯೋಚನೆ ಮಾಡದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ. ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.